ಹೊಸತಡುಕು ದಿನದಂದು ಯುವಕರ ನಡುವೆ ಮಾರಾಮಾರಿ. ಇಸ್ಪೀಟ್ ವಿಚಾರಕ್ಕೆ ದೊಣ್ಣೆಯಿಂದ ಹೊಡೆದಾಡಿಕೊಂಡ್ರು. ಯುಗಾದಿ ಹಬ್ಬ ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಮಹತ್ವದ ಹಬ್ಬವಾಗಿದ್ದು ಅತ್ಯಂತ ಸಂಭ್ರಮ ಸಡಗರದಿಂದ ಹಾಗೂ ಭಕ್ತಿ ಭಾವದಿಂದ ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ. ಯುಗಾದಿ ಬಳಿಕ ಬರೋ ಹೊಸ ತೊಡಕಿಗೆ ಸಾಕಷ್ಟು ಮಂದಿ ಕಾಯ್ತಾ ಇದ್ದು ಕುರಿ ಕೋಳಿ ಕುಯ್ದು ಹಬ್ಬದೂಟವನ್ನ ಮಾಡಿ ಸಂಭ್ರಮಿಸೋದು ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಕದ್ದು ಮುಚ್ಚಿ ಜೂಜಾಟ ಆಡ್ತಾರೆ. ಇಸ್ಪೀಟ್ ಆಡೋದು ನಿಷಿದ್ಧವಾಗಿದ್ರೂ ಕೂಡ ಅಲ್ಲಲ್ಲಿ ಕದ್ದು ಮುಚ್ಚಿ ಇಸ್ಪೀಟ್ ಆಡ್ತಾರೆ. ಇತ್ತ ಇಸ್ಪೀಟಾಡೋ ವಿಚಾರದಲ್ಲಿ 2 ಯುವಕರ ಗುಂಪಿನಿಂದ ಜಗಳ ಆಗಿದ್ದು ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿರೋ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಕಂಚಿಗನಾಳ ಗ್ರಾಮದಲ್ಲಿ ನಡೆದಿದೆ. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ ಕಂಚಿಗನಾಳ ಗ್ರಾಮದಲ್ಲಿ ಹೊಸ ತೊಡಕು ಹಬ್ಬದಂದು ಸಂಜೆ ಇಸ್ಪೀಟಾಡುವ ವಿಚಾರಕ್ಕೆ 2 ಯುವಕರ ಗುಂಪಿನ ನಡುವೆ ದೊಣ್ಣೆಗಳಿಂದ ಮಾರಾಮಾರಿಯಾಗಿದೆ. ಕಂಚಿಗನಾಳ ಗ್ರಾಮದ ಯುವಕರ ಮೇಲೆ ಬಿಡಿಕೆರೆ ಹಾಗೂ ರಾಜಘಟ್ಟ ಗ್ರಾಮದ ಯುವಕರು ಹಲ್ಲೆ ಮಾಡಿದ್ದಾರೆ. ರಾಜಘಟ್ಟ ಅಭಿರಾಮ, ಬಿಡಿಕೆರೆ ಗ್ರಾಮದ ವೇಣು ಎಂಬಾತ ಕುಡಿದ ಮತ್ತಿನಲ್ಲಿ ಯುವಕರ ಜೊತೆಗೆ ಕಿರಿಕ್ ಮಾಡಿಕೊಂಡು ಬಡದಾಡಿಕೊಂಡಿದ್ದಾರೆ. ಗಲಾಟೆ ಬಿಡಿಸಲು ಹೋದ ಪಂಚಾಯಿತಿ ಸದಸ್ಯ ಪತಿ ದೇವರಾಜು ಮೇಲೆಯೂ ಯುವಕರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವೈರಲ್ ಆಗಿದೆ. ಸದ್ಯ ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.